ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 2ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಇವತ್ತು ಮಾರ್ಕೆಟಲ್ಲಿ ಒಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ 20 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. ನಿಫ್ಟಿಯಲ್ಲಿ ಕೇವಲ 5 ಪಾಯಿಂಟ್ಗಳ ಪಾಸಿಟಿವ್ ಸೈಡ್ ಮಾತ್ರ ಕಾಣಿಸ್ತು. ಬ್ಯಾಂಕ್ ನಿಫ್ಟಿ 120 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. ಸೊ ಓವರಾಲ್ ಒಂದು ಫ್ಲಾಟ್ ಕ್ಲೋಸಿಂಗ್ ಅಂತಾನೆ ಹೇಳ್ಬೋದಾಗುತ್ತೆ. ಹಾಗೆ ನಿಫ್ಟಿನಲ್ಲಿ ವಾಲಟಾಲಿಟಿ ಕೂಡ ತುಂಬಾ ಜಾಸ್ತಿ ನೋಡೋದಕ್ಕೆ ಸಿಕ್ಕಿದೆ. 17,215ರ ಲೋ ಅನ್ನ ನಿಫ್ಟಿ ಟಚ್ ಮಾಡಿತ್ತು. ಅಲ್ಲಿಂದ ಒಳ್ಳೆ ಒಂದು ಬೈಯಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದು ಮಾರ್ಕೆಟ್ನ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಕಳೆದ 3 ತಿಂಗಳಲ್ಲಿ ಮಾರ್ಕೆಟ್ನಲ್ಲಿ ನಮಗೆ ಯಾವುದೇ ಒಂದು ಅಪ್ ಮೂವ್ ಬಂದಾಗೆಲ್ಲ ಅಲ್ಲಿಂದ ಒಂದು ಸೆಲ್ಲಿಂಗ್ ಬರ್ತಿತ್ತು. ಬಟ್ ಈಗ ನಿಫ್ಟಿಯಲ್ಲಿ ಯಾವುದೇ ಒಂದು ಸೆಲ್ಲಿಂಗ್ ಬಂದರೂ ಕೂಡ ಅಲ್ಲಿಂದ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗ್ತಿದೆ. ಮೇಜರ್ ಆಗಿ FIS ಬೈಯಿಂಗ್ ಅನ್ನ ಮಾಡ್ತಿರೋದ್ರಿಂದ ಮಾರ್ಕೆಟ್ನಲ್ಲಿ ಸ್ಟ್ರೆಂತ್ ಕಾಣಿಸ್ತಿದೆ. ಮಾರ್ಕೆಟ್ ಮೋಜದ ಫೌಂಡರ್ 2027ರ ವೇಳೆಗೆ ನಿಫ್ಟಿ 37,000 ಲೆವೆಲಲ್ಲಿ ಕಾಣಿಸುತ್ತೆ. ಹಾಗೆಯೇ ಸೆನ್ಸೆಕ್ಸ್ 1,25,000 ಲೆವೆಲ್ಸ್ ಅನ್ನ ದಾಟುತ್ತೆ ಅಂತ ಹೇಳಿದರೆ, ಏನಕ್ಕೆ ಮಾರ್ಕೆಟ್ನಲ್ಲಿ ಯಾವಾಗೆಲ್ಲ ಕರೆಕ್ಷನ್ ಬಂದಿದೆ ಆಗೆಲ್ಲ ಮಾರ್ಕೆಟ್ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ಅನ್ನ ಕೊಟ್ಟಿದೆ. ಅದೇ ರೀತಿಯ ಬೌನ್ಸ್ ಬ್ಯಾಕ್ ಅನ್ನ ಈಗಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಇಂಡಿಯನ್ ಎಕಾನಮಿ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. FISಗಳು ಹೆಚ್ಚಾಗಿ ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. US ನಲ್ಲಿ ರಿಸೆಷನ್ ಬಂದರೂ ಕೂಡ ಅಷ್ಟೇ US ನಿಂದ ಫಂಡ್ಸ್ ಎಲ್ಲ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಆಗುತ್ತೆ ಅಂತ ಇವರು ಪ್ರೆಡಿಕ್ಟ್ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ತಮ್ಮದೇ ಆದ ಒಂದು ಟಾರ್ಗೆಟ್ಸ್ ಗಳನ್ನ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ಗೆ ಕೊಟ್ಟಿದ್ದಾರೆ. ಬಟ್ ನಾವು ಮಾರ್ಕೆಟ್ ನಲ್ಲಿ ಡೌನ್ ಸೈಡ್ ಇದ್ದಾಗೆಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗಬೇಕಾಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ನಿಫ್ಟಿ 50ಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಗಮನಿಸಿದಾಗ ಇವತ್ತು ಇಂಡಸ್ಇಂಡ್ ಬ್ಯಾಂಕ್ ಟಾಪ್ ಗೇನರ್ ಆಗಿತ್ತು. 2.6% ಅಪ್ಸೈಡ್ ನೊಂದಿಗೆ ಇಂಡಸ್ಇಂಡ್ ಬ್ಯಾಂಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏಷ್ಯನ್ ಪೇಂಟ್ ಮತ್ತೆ NTPCಯಲ್ಲೂ ಕೂಡ 2% ಅಪ್ಸೈಡ್ ಕಾಣಿಸ್ತಿದೆ. ಮಾರುತಿ ಸುಜುಕಿ ತನ್ನ ಒಂದು ರ್ಯಾಲಿಯನ್ನ ಕಂಟಿನ್ಯೂ ಮಾಡಿದೆ. 9,000 ಲೆವೆಲ್ಸ್ ಅನ್ನ ದಾಟಿ ಈಗ ಮಾರುತಿ ಸುಜುಕಿ ಟ್ರೇಡ್ ಮಾಡ್ತಿದೆ. ಪವರ್ ಗ್ರಿಡ್ ಅಲ್ಲೂ ಕೂಡ 1.5%ಗೂ ಹೆಚ್ಚಿನ ಒಂದು ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ UPL ಕಾಣಿಸ್ತಿದೆ. UPL ನಿನ್ನೆ ತಮ್ಮ Q1 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ರು. Q1 ನಲ್ಲಿ ಪ್ರಾಫಿಟ್ ತುಂಬಾನೇ ಫಾಲ್ ಆಗಿತ್ತು. ಸೊ ಸ್ವಲ್ಪ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಗ್ತಿದೆ. ಹೀರೋ ಮೋಟೋಕಾರ್ಪ್ SBI ಲೈಫ್ ನಲ್ಲಿ ಕೂಡ ಕರೆಕ್ಷನ್ ಕಾಣಿಸ್ತಿದೆ. SBI ಲೈಫ್ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಮಾಡ್ತಿತ್ತು. ಸೊ ಇಲ್ಲೂ ಕೂಡ ಅಷ್ಟೇ ಆಲ್ ಟೈಮ್ ಹೈ ಇಂದ ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕಾಣಿಸ್ತಿದೆ. ಬ್ರಿಟಾನಿಯಾ ಮತ್ತೆ ಟೆಕ್ ಮಹೀಂದ್ರದಲ್ಲೂ ಕೂಡ 1.5%ಗೂ ಹೆಚ್ಚಿನ ಒಂದು ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಗ್ತಿದೆ. ಸೊ ಸೆಕ್ಟರ್ ಗಳನ್ನ ಗಮನಿಸಿದಾಗ ಇವತ್ತು ನಿಫ್ಟಿ PSU ಬ್ಯಾಂಕ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. 2.5%ಗೂ ಹೆಚ್ಚಿನ ಅಪ್ಸೈಡ್ ನಿಫ್ಟಿ PSU ಬ್ಯಾಂಕ್ ಸೆಕ್ಟರ್ ಅಲ್ಲಿ ಕಾಣಿಸ್ತಿದೆ. ಟಾಪ್ ಲೂಸರ್ ಸೆಕ್ಟರ್ ಗಮನಿಸಿದಾಗ ನಿಫ್ಟಿ ಐಟಿ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಟ್ರೇಡ್ ಆಗ್ತಿತ್ತು. ಸೊ ಅಲ್ಲಿಂದ ಈಗ ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕಾಣಿಸ್ತಿದೆ. CDSL ಇವತ್ತು 1% ಅಪ್ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಕಂಪನಿ ತಮ್ಮ Q1 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಓವರ್ ಆಲ್ ಪ್ರಾಫಿಟ್ಸ್ ಅನ್ನ ಗಮನಿಸಿದಾಗ ರಿಸಲ್ಟ್ಸ್ ಅನ್ನ ಲ್ಯಾಕ್ಸ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಈ ಕ್ವಾರ್ಟರ್ ನಲ್ಲಿ ಇವರ ಪ್ರಾಫಿಟ್ 57 ಕೋಟಿಯಷ್ಟು ಕಾಣಿಸುತ್ತೆ. ಕಳೆದ ಕ್ವಾರ್ಟರ್ ಮಾರ್ಚ್ 2022ರಲ್ಲಿ ಇವರು 78 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗಿದೆ. ಹಾಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಕೂಡ ಪ್ರಾಫಿಟ್ ನಲ್ಲಿ ಫಾಲ್ ಕಾಣಿಸ್ತಿದೆ. 2021ರ ಜೂನ್ ನಲ್ಲಿ ಇವರ ಪ್ರಾಫಿಟ್ 6,400 ಕೋಟಿಯಷ್ಟು ಇತ್ತು. ಸೊ ಓವರ್ ಆಲ್ ಪ್ರಾಫಿಟ್ಸ್ ನಲ್ಲಿ ಡ್ರಾಪ್ ಕಾಣಿಸ್ತಿದೆ. ಹಾಗೆ ನಾವು ಟೋಟಲ್ ರೆವೆನ್ಯೂ ಅನ್ನ ಗಮನಿಸಿದಾಗ ಇಯರ್ ಆನ್ ಇಯರ್ ರೆವೆನ್ಯೂ ಜಾಸ್ತಿ ಆಗಿದೆ. ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಒಂದು ಫ್ಲಾಟ್ ರೆವೆನ್ಯೂ ಅಂತ ಹೇಳ್ಬೋದಾಗುತ್ತೆ. ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಅನ್ನ ನಾವು ಗಮನಿಸಬಹುದು. ಇಯರ್ ಆನ್ ಇಯರ್ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದೆ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ತುಂಬಾನೇ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಪ್ರಾಫಿಟ್ ನಲ್ಲಿ ಫಾಲ್ ಕಾಣಿಸ್ತಿದೆ. ಸೊ ಮೇಜರ್ ಆಗಿ ಇಲ್ಲಿ ಇವರು ಸ್ಯಾಲರಿ ಹೈಕ್ಸ್ ಗಳನ್ನ ಕೊಟ್ಟಿರಬಹುದು. ಆ ಒಂದು ರೀಸನ್ ಇಂದ ಪ್ರಾಫಿಟ್ ನಲ್ಲಿ ಸ್ವಲ್ಪ ಫಾಲ್ ಕಾಣಿಸ್ತಿದೆ. ಹಾಗೆ ಓವರ್ ಆಲ್ ಡಿಮ್ಯಾಟ್ ಅಕೌಂಟ್ ಗಳ ಓಪನಿಂಗ್ ಸಂಖ್ಯೆಯನ್ನು ನಾವು ಗಮನಿಸಿದಾಗ ಈ ಕ್ವಾರ್ಟರ್ ನಲ್ಲಿ 55 ಲಕ್ಷ ಡಿಮ್ಯಾಟ್ ಅಕೌಂಟ್ ಗಳು ಓಪನ್ ಆಗಿದಾವೆ. ಅದೇ ಜೂನ್ 2021ರ ಕ್ವಾರ್ಟರ್ ನಲ್ಲಿ ಟೋಟಲ್ 62 ಲಕ್ಷ ಡಿಮ್ಯಾಟ್ ಅಕೌಂಟ್ ಗಳು ಓಪನ್ ಆಗಿದ್ವು. ಸೊ ಹೆಚ್ಚಿನ ಒಂದು ಡಿಮ್ಯಾಟ್ ಅಕೌಂಟ್ಸ್ಗಳು ಓಪನ್ ಆಗ್ತಾ ಹಾಗೆ ಹೆಚ್ಚಿನ ಒಂದು ಟ್ರೇಡಿಂಗ್ ಮಾರ್ಕೆಟ್ ಅಲ್ಲಿ ನಡೆದಾಗ, ಹೆಚ್ಚಿನ ವ್ಯವಹಾರ ಮಾರ್ಕೆಟ್ ಅಲ್ಲಿ ನಡೀತಾ ಹೋದಾಗ CDSL ನ ಪ್ರಾಫಿಟ್ಸ್ ಹೆಚ್ಚಾಗಿ ಬರ್ತಾ ಹೋಗುತ್ತೆ. ಸೊ ಏಪ್ರಿಲ್ ಮತ್ತೆ ಜೂನ್ ತಿಂಗಳಲ್ಲಿ ಮಾರ್ಕೆಟ್ ಡೌನ್ ಇದ್ದಿದ್ರಿಂದ ಹೆಚ್ಚಿನ ರಿಟೇಲ್ ಇನ್ವೆಸ್ಟರ್ ಪಾರ್ಟಿಸಿಪೇಷನ್ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಟ್ರೇಡಿಂಗ್ ವಾಲ್ಯೂಮ್ ಕೂಡ ಕಮ್ಮಿ ಇತ್ತು. ಸೊ ಈಗ ತುಂಬಾ ಜನ ಪ್ರಾಫಿಟ್ಸ್ ಗಳನ್ನ ಬುಕ್ ಮಾಡ್ತಾ ಹೋಗ್ತಾರೆ. ಹಾಗೇನೆ ಟ್ರೇಡಿಂಗ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಂದಿನ ಕ್ವಾರ್ಟರ್ ನಲ್ಲಿ CDSL ನಿಂದ ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ITC ಕೂಡ ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗಿತ್ತು. ಬ್ರೋಕರೇಜ್ಗಳು ITC ಅಲ್ಲಿ ತಮ್ಮ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಟಾರ್ಗೆಟ್ಸ್ ಗಳನ್ನ ಅಬ್ಸರ್ವ್ ಮಾಡಿದಾಗ ಮಾರ್ಗನ್ ಸ್ಟ್ಯಾನ್ಲಿ CLSA ಇಲ್ಲಿ 330ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು 1 ವರ್ಷದ ಟಾರ್ಗೆಟ್ ಆಗಿರುತ್ತೆ. ITC ಈಗ 310ರ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇವತ್ತು 315ರ ಹೈ ಅನ್ನ ಟಚ್ ಮಾಡಿತ್ತು. ಆ ಲೆವೆಲ್ಸ್ ಗಳಿಂದ ಪ್ರಾಫಿಟ್ ಬುಕಿಂಗ್ ಬಂದಿದೆ. ITC 3 ಇಯರ್ ಹೈ ಹತ್ರ ಟ್ರೇಡ್ ಆಗ್ತಿದೆ. ಸೊ ಇಲ್ಲಿಂದ ಪ್ರಾಫಿಟ್ ಬುಕಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಯಾರ್ಯಾರು 240 250ರ ಝೋನ್ ಅಲ್ಲಿ ಬೈಯಿಂಗ್ ಅನ್ನ ಮಾಡಿರ್ತಾರೆ ಅವರೆಲ್ಲ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ಕರೆಕ್ಷನ್ ಬಂದರೂ ಕೂಡ ITC ನಲ್ಲಿ ಡೌನ್ ಸೈಡ್ ಸ್ಟಾರ್ಟ್ ಆಗುವಂತ ರಿಸ್ಕ್ ಕೂಡ ಇರುತ್ತೆ. ಹಾಗೆ ಬ್ರೋಕರೇಜ್ ಟಾರ್ಗೆಟ್ ಗಳನ್ನ ಕೂಡ ಗಮನಿಸಬಹುದು. 330ರಿಂದ 350ರ ರೇಂಜ್ ನ ಟಾರ್ಗೆಟ್ ಗಳು ಕಾಣಿಸುತ್ತೆ.
ಸೊ ಇಂಡಿಯನ್ ಬ್ರೋಕರೇಜ್ ಶೇರ್ ಖಾನ್ ಹಾಗೆ ಮೋತಿಲಾಲ್ ಓಸ್ವಾಲ್ ಕೂಡ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಶೇರ್ ಖಾನ್ ಇಲ್ಲಿ 350 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಎಲಾರಾ ಗ್ಲೋಬಲ್ ಕೂಡ 338 ಟಾರ್ಗೆಟ್ ಪ್ರೈಸ್ ಅನ್ನ ಐಟಿಸಿಗೆ ಕೊಟ್ಟಿದ್ದಾರೆ. JP Morgan ಕೂಡ ಅಷ್ಟೇ 350 ಟಾರ್ಗೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ ಟಾರ್ಗೆಟ್ಸ್ ನಾವು ಅಬ್ಸರ್ವ್ ಮಾಡಿದಾಗ 330ರಿಂದ 350 ಟಾರ್ಗೆಟ್ಸ್ ಐಟಿಸಿಯಲ್ಲಿ ಕಾಣಿಸುತ್ತೆ. ಸೊ ಈ ಲೆವೆಲ್ಸ್ ಗಳಲ್ಲಿ ಐಟಿಸಿಯಲ್ಲಿ ಎಂಟ್ರಿನ ತಗೋಬೇಕು ಅಂತ ಇರೋರು ಸ್ವಲ್ಪ ವೇಟ್ ಮಾಡಬಹುದಾಗುತ್ತೆ. ಐಟಿಸಿನಲ್ಲಿ ಕರೆಕ್ಷನ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಏನಕ್ಕೆ ಅಂದ್ರೆ 200 ಲೆವೆಲ್ ಇಂದ ಕಂಟಿನ್ಯೂಸ್ ಆಗಿ ಐಟಿಸಿಯಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ರಿಸಲ್ಟ್ ತುಂಬಾನೇ ಚೆನ್ನಾಗಿದೆ. ಬಟ್ ಸ್ಟಿಲ್ ಬ್ರೋಕರೇಜ್ ಟಾರ್ಗೆಟ್ ಗಳನ್ನ ಒಂದು ವರ್ಷಕ್ಕೆ ಅಬ್ಸರ್ವ್ ಮಾಡಿದಾಗ ಕೂಡ 330ರಿಂದ 350 ಟಾರ್ಗೆಟ್ ಕಾಣಿಸುತ್ತೆ. ಸೊ ಬೈಯಿಂಗ್ ಮಾಡಬೇಕು ಅಂತ ಇರೋರು ಸ್ವಲ್ಪ ವೇಟ್ ಮಾಡಬಹುದು. 280 ಲೆವೆಲ್ ಹತ್ರ ಐಟಿಸಿ ಕಾಣಿಸಿದ್ರೆ ಆ ಲೆವೆಲ್ಗಳಲ್ಲಿ ಬೈಯಿಂಗ್ ಅನ್ನ ಮಾಡಬಹುದಾಗುತ್ತೆ. ಸೊ ಝೊಮ್ಯಾಟೋದಲ್ಲಿ ಇವತ್ತು 20% ನ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. 45 ಪ್ರೈಸ್ ಅಲ್ಲಿ ಝೊಮ್ಯಾಟೋ ಟ್ರೇಡ್ ಆಗ್ತಿತ್ತು. ಸೊ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ತು. ಮೇಜರ್ ರೀಸನ್ ಇವರ Q1 ನ ರಿಸಲ್ಟ್ ಲಾಸಸ್ ಅರ್ಧದಷ್ಟು ಕಮ್ಮಿ ಆಗಿತ್ತು. ಆ ಒಂದು ರೀಸನ್ ಇಂದ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ಕಾಣಿಸ್ತಿದೆ. ಸೊ ಎಂಪ್ಲಾಯಿ ಶೇರ್ ಹೋಲ್ಡರ್ಸ್ ಹಾಗೇನೆ ಇನ್ವೆಸ್ಟರ್ಸ್ ಗಳ ಲಾಕ್ ಇನ್ ಪೀರಿಯಡ್ ಎಂಡ್ ಆದ್ಮೇಲೆ ಸ್ಟಾಕ್ ನಲ್ಲಿ ತುಂಬಾನೇ ಕರೆಕ್ಷನ್ ಕಾಣಿಸಿತ್ತು. ಈಗ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಬೈಯಿಂಗ್ ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ರಿಸಲ್ಟ್ ಝೊಮ್ಯಾಟೋ ಡಿಕ್ಲೇರ್ ಮಾಡಿದ್ದಾರೆ. ಇಲ್ಲಿ ಬ್ರೋಕರೇಜ್ ಟಾರ್ಗೆಟ್ ಗಳನ್ನ ಗಮನಿಸಿದಾಗ ಗೋಲ್ಡ್ಮನ್ ಸ್ಯಾಶಸ್ ₹100 ಟಾರ್ಗೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಕೂಡ 80 ಟಾರ್ಗೆಟ್ ಪ್ರೈಸ್ ಅನ್ನ ಝೊಮ್ಯಾಟೋಗೆ ಕೊಟ್ಟಿದ್ದಾರೆ. UBS ಕೂಡ ಅಷ್ಟೇ ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಟ್ಟು 95 ಟಾರ್ಗೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಿದ್ದಾರೆ. ಬೋಫಾ ಸೆಕ್ಯೂರಿಟೀಸ್ ಕೂಡ 82 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಜೆಫ್ರೀಸ್ ಮತ್ತೆ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ರಿಸಲ್ಟ್ ನ ಮುಂಚೆನೆ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ರು. ಜೆಫ್ರೀಸ್ 100 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಹಾಗೆ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ 80 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಸೊ ಆಲ್ಮೋಸ್ಟ್ ಇಲ್ಲಿ ಎಲ್ಲಾ ಬ್ರೋಕರೇಜ್ ಗಳು ಕೂಡ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಈಗ ನಮಗೆ ಝೊಮ್ಯಾಟೋ 55 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಒಂದು ವರ್ಷದ ಬ್ರೋಕರೇಜ್ ಟಾರ್ಗೆಟ್ಸ್ ಅಬ್ಸರ್ವ್ ಮಾಡಿದ್ರು ಕೂಡ ₹80 ಟಾರ್ಗೆಟ್ ಝೊಮ್ಯಾಟೋದಲ್ಲಿ ಕಾಣಿಸುತ್ತೆ. ಸೊ ಒಂದು ಸ್ಟಾಕ್ 20% ರ್ಯಾಲಿ ಆಗಬೇಕು ಅಂದಾಗ ಅಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಗಳ ಎಂಟ್ರಿ ಆಗಿರುತ್ತೆ. ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಅಂದಾಗ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, FIIs ಆಗಿರ್ಬೋದು, ಈ ಸ್ಟಾಕ್ ನಲ್ಲಿ ಲೋವರ್ ಲೆವೆಲ್ಗಳಲ್ಲಿ ಎಂಟ್ರಿಯನ್ನ ತಗೊಂಡಿದ್ದಾರೆ. ಹಾಗೆ ಯಾರ್ಯಾರು 45 ಪ್ರೈಸ್ ಅಲ್ಲಿ ಎಂಟ್ರಿನ ತಗೊಳ್ಳೋದಕ್ಕೆ ಹೆದರ್ಕೋತಿದ್ರಿ, ಈ ಒಂದು ಲೆವೆಲ್ಸ್ ಗಳಲ್ಲಿ ಖಂಡಿತವಾಗ್ಲೂ ಎಂಟ್ರಿಯನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ನೀವು ಆ ಲೆವೆಲ್ಸ್ ಅಲ್ಲಿ ಶೂರ್ ಇರಲಿಲ್ಲ ಅಂದಾಗ ಈ ಒಂದು ಲೆವೆಲ್ಸ್ ಗಳಲ್ಲಿ ಎಂಟ್ರಿ ಅಷ್ಟು ಸರಿ ಇರೋದಿಲ್ಲ. ಗೇಲ್ ರೀಸೆಂಟ್ ಆಗಿ ಬೈಬ್ಯಾಕ್ ಅನ್ನ ಕೊಟ್ಟಿದ್ರು. ಹಾಗೆ ಬೋನಸ್ ಶೇರ್ ಗಳನ್ನ ಕೂಡ ಈಗ ಅನೌನ್ಸ್ ಮಾಡಿದ್ದಾರೆ. ಡಿವಿಡೆಂಡ್ ಅನ್ನ ಕೂಡ ಕಂಪನಿ ಕೊಟ್ಟಿದ್ರು. ಬಟ್ ಗೇಲ್ಗೆ ಈಗ ಒಂದು ನೆಗೆಟಿವ್ ನ್ಯೂಸ್ ನೋಡೋದಕ್ಕೆ ಸಿಗ್ತಿದೆ. ರಷ್ಯನ್ ಕಂಪನಿ ಆಗಿರುವಂತಹ ಗ್ಯಾಸ್ ಪ್ರಾಮ್ ಅನ್ನುವಂತಹ ಕಂಪನಿ ಇವ್ರಿಗೆ LNG ಅನ್ನ ಸಪ್ಲೈ ಮಾಡಬೇಕಿತ್ತು. ಸಿಂಗಾಪುರ್ನಿಂದ LNG ಸಪ್ಲೈ ಆಗ್ತಿತ್ತು. ಇದೊಂದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಆಗಿತ್ತು. ಬಟ್ ಈಗ ಸಡನ್ ಆಗಿ ಗ್ಯಾಸ್ ಪ್ರಾಮ್ ಅನ್ನುವಂತ ಕಂಪನಿ ಸಿಂಗಾಪುರ್ ನಿಂದ ಈ ಒಂದು ಸಪ್ಲೈ ಅನ್ನ ನಿಲ್ಲಿಸಿದರೆ ಇಲ್ಲಿ ಫೋರ್ಸ್ ಮೆಜೂರ್ ಅನ್ನುವಂತ ಒಂದು ವರ್ಡ್ ನಿಮಗೆ ಕಾಣಿಸ್ತಿರಬಹುದು. ಫೋರ್ಸ್ ಮೆಜೂರ್ ಅಂದಾಗ ಅನಿವಾರ್ಯ ಕಾರಣಗಳಿಂದ ನಿರ್ಬಂಧವನ್ನ ಹೇರಬೇಕು ಅನ್ನುವಂತ ಒಂದು ವರ್ಡ್ ಆಗಿರುತ್ತೆ. ಈ ಒಂದು ರಷ್ಯನ್ ಕಂಪನಿಗೆ ಓಪನ್ ಮಾರ್ಕೆಟ್ ನಲ್ಲಿ ಹೆಚ್ಚಿನ ಒಂದು ಪ್ರೈಸ್ LNGಗೆ ಸಿಗ್ತಿದೆ. ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ ಒಳ್ಳೆ ಒಂದು ಡಿಮ್ಯಾಂಡ್ ಅಲ್ಲಿ ಇರೋದ್ರಿಂದ ಗೇಲ್ಗೆ ನಾವು ಕಡಿಮೆ ಪ್ರೈಸ್ ನಲ್ಲಿ ಈ ಒಂದು ಗ್ಯಾಸ್ ಸಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವರು ಸದ್ಯಕ್ಕೆ ನಿರ್ಬಂಧವನ್ನ ಹೇರಿದ್ದಾರೆ. ಸೊ ಗೇಲ್ಗೆ ಬೇಕಾಗಿರುವಂತಹ LNG ಅನ್ನ ಅವರೀಗ ಓಪನ್ ಮಾರ್ಕೆಟ್ ಇಂದ ಬೈ ಮಾಡಬೇಕಾಗುತ್ತೆ. ಸೊ ಈ ಒಂದು ಕಾಂಟ್ರಾಕ್ಟ್ ನ ಪ್ರಕಾರ ಒಂದು ಕಮ್ಮಿ ಬೆಲೆಗೆ ಗೇಲ್ LNG ಅನ್ನ ಪಡ್ಕೋತಿದ್ರು. ಬಟ್ ಈಗ ಓಪನ್ ಮಾರ್ಕೆಟ್ ನಲ್ಲಿ ಅವ್ರು ಏನು ನಾರ್ಮಲ್ ಪ್ರೈಸ್ ಅನ್ನ ಕೊಡ್ತಿದ್ರು ಅದಕ್ಕಿಂತ 3 ಪಟ್ಟು ಹೆಚ್ಚಾಗಿ ಬೆಲೆಯನ್ನ ಕೊಡಬೇಕಾಗುತ್ತೆ. ಸೊ ಅವ್ರು ಯಾವಾಗ ಹೆಚ್ಚಿನ ಒಂದು ಪ್ರೈಸ್ ಅನ್ನ ಕೊಡ್ತಾರೆ, ಅವರ ಕ್ಲೈಂಟ್ ಗಳಿಗೂ ಕೂಡ ಹೆಚ್ಚಿನ ಒಂದು ಪ್ರೈಸ್ ಅಲ್ಲಿ ಆ ಒಂದು LNG ಅನ್ನ ಅವರು ಸೆಲ್ ಮಾಡಬೇಕಾಗುತ್ತೆ. ಬಟ್ ಮೇಜರ್ ಪವರ್ ಕಂಪನೀಸ್ ಆಗಿರ್ಬೋದು ಅಥವಾ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಆಗಿರ್ಬೋದು, ಸೊ ಈ ಒಂದು ಹೈಯೆಸ್ಟ್ ಪ್ರೈಸ್ ನಲ್ಲಿ ಗೇಲಿಂದ LNG ಅನ್ನ ಬೈ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಹಾಗೆ ಇವರ ಸೇಲ್ಸ್ ನಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಅನಲಿಸ್ಟ್ ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ಗೇಲ್ ಇಂಡಿಯಾ ಇವತ್ತು ಆಲ್ಮೋಸ್ಟ್ 4% ಡೌನ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಡೇ ಲೋ ಹತ್ರ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ರೀತಿಯ ನೆಗೆಟಿವ್ ನ್ಯೂಸ್ಗಳು ಕಂಪನಿಗಳಲ್ಲಿ ಬರ್ತಾನೆ ಇರುತ್ತೆ. ಬಟ್ ಈ ರೀತಿಯ ನೆಗೆಟಿವ್ ನ್ಯೂಸ್ಗಳನ್ನ ಕಂಪನಿ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೇಲ್ನ ಕಡೆಯಿಂದ ಬೇರೆ ಯಾವ್ದಾದ್ರು ಪ್ಲಾನ್ಸ್ ಇದ್ರೆ ಅದ್ರ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕಾಗುತ್ತೆ. ಸೊ ಕಂಪನಿಗಳ ಕಡೆಯಿಂದ ಬರುವಂತಹ ಕ್ಲಾರಿಫಿಕೇಶನ್ ಮಾರ್ಕೆಟ್ಗೆ ಇಷ್ಟ ಆದ್ರೆ ಮತ್ತೆ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. IEX ಶೇರ್ ಪ್ರೈಸ್ ನಲ್ಲಿ ತುಂಬಾನೇ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಆಲ್ಮೋಸ್ಟ್ 50% IEX ಕರೆಕ್ಟ್ ಆಗಿತ್ತು. ಹಾಗೆ ಏಪ್ರಿಲ್ ನಲ್ಲಿ ಪವರ್ ಮಿನಿಸ್ಟ್ರಿ ಒಂದು ಡಿಸಿಷನ್ ಅನ್ನ ತಗೊಂಡಿದ್ರು. ಯಾವುದೇ ಒಂದು ಪವರ್ ಕಂಪನಿ ₹12 ಹೆಚ್ಚಿನ ಒಂದು ಚಾರ್ಜಸ್ ಅನ್ನ ಪ್ರತಿ ಯೂನಿಟ್ ನ ಮೇಲೆ ಮಾಡ್ತಾರೆ. ಅವರು ಪವರ್ ಎಕ್ಸ್ಚೇಂಜಸ್ ಗಳಲ್ಲಿ ಟ್ರೇಡಿಂಗ್ ಅನ್ನ ನಡೆಸಬಾರದು. ಈ ರೀತಿಯ ಒಂದು ಡಿಸಿಷನ್ಸ್ ಪವರ್ ಮಿನಿಸ್ಟ್ರಿ ಕಡೆಯಿಂದ ಬಂದಿತ್ತು. ಇದರಿಂದ IEX ನ ವಾಲ್ಯೂಮ್ಸ್ ನಲ್ಲಿ ಸ್ವಲ್ಪ ಡೌನ್ ಸೈಡ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈಗ ಈ ಒಂದು ಕ್ಯಾಪ್ ಅನ್ನ ಗವರ್ಮೆಂಟ್ ರಿಮೂವ್ ಮಾಡಿದ್ದಾರೆ. ಸೊ ಆ ಕ್ಯಾಪ್ ಅನ್ನ ಹಾಕೋದಕ್ಕೆ ಮೇಜರ್ ರೀಸನ್ ಪವರ್ ಪ್ರೈಸಸ್ ಅನ್ನ ಕಂಟ್ರೋಲ್ ಮಾಡುವ ಉದ್ದೇಶ ಆಗಿತ್ತು. ಸೊ ಈಗ ಪ್ರೈಸಸ್ ಕಂಟ್ರೋಲ್ ನಲ್ಲಿ ಇರೋದ್ರಿಂದ ಕ್ಯಾಪ್ ಅನ್ನ ರಿಮೂವ್ ಮಾಡಿದ್ದಾರೆ. ಸೊ ಇದರಿಂದ IEX ನ ಟ್ರೇಡಿಂಗ್ ವಾಲ್ಯೂಮ್ಸ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ಕ್ವಾರ್ಟರ್ ಗಳಲ್ಲಿ IEX ನ ಕಡೆಯಿಂದ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಈ ಒಂದು ರೀಸನ್ ಇಂದ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. 170 ಹೈ ಅನ್ನ ಟಚ್ ಮಾಡಿತ್ತು IEX.
ಅಲ್ಲಿಂದ ಕೂಡ ಒಂದು ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ ರೀಸೆಂಟಾಗಿ 152 153 ಪ್ರೈಸ್ ಹತ್ರ ಟ್ರೇಡ್ ಆಗ್ತಿತ್ತು. ಸೊ ಅಲ್ಲಿಂದ ಒಳ್ಳೆ ಒಂದು ಮೊಮೆಂಟಮ್ ಕೂಡ ಕಾಣಿಸಿತ್ತು IEXಲಿ. ಸೊ ಆ ಲೆವೆಲ್ಸ್ಗಳಲ್ಲಿ ಬೈಯಿಂಗ್ ಅನ್ನ ಮಾಡಿದವರು ಇಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ಸ್ ಅನ್ನ ಮಾಡ್ತಿರ್ತಾರೆ. BEL ಒಳ್ಳೆ ಒಂದು ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ರು. ಹಾಗೆ ಇವರ ಆರ್ಡರ್ ಬುಕ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ಮುಂದಿನ ಬೋರ್ಡ್ ಮೀಟಿಂಗ್ ನಲ್ಲಿ ಇವರು ಬೋನಸ್ ಶೇರ್ ಇಶ್ಯೂ ಮಾಡೋ ಬಗ್ಗೆ ಪ್ರಪೋಸಲ್ ಅನ್ನ ತರ್ತಾರೆ. ಸೊ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳ ಕಡೆಯಿಂದ ಇದಕ್ಕೆ ಅಪ್ರೂವಲ್ ಸಿಕ್ಕಿದ್ರೆ BEL ನಲ್ಲಿ ಬೋನಸ್ ಶೇರ್ ಗಳ ಇಶ್ಯೂ ಆಗೋದು ಕಾಣಿಸುತ್ತೆ. BEL ನ ಬೋರ್ಡ್ ಮೀಟಿಂಗ್ ಆಗಸ್ಟ್ 4 ಗುರುವಾರ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಯಾವ ಒಂದು ರೇಷಿಯೋದಲ್ಲಿ ಇವರು ಬೋನಸ್ ಶೇರ್ ಗಳನ್ನ ಇಶ್ಯೂ ಮಾಡ್ತಾರೆ ಅದ್ರ ಬಗ್ಗೆ ನಮಗೆ ಆಗಸ್ಟ್ 4ಕ್ಕೆ ಮಾಹಿತಿ ಸಿಗುತ್ತೆ. ಯೆಸ್ ಬ್ಯಾಂಕ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಯೆಸ್ ಬ್ಯಾಂಕ್ 17 ರೂಪಾಯಿ 90 ಪೈಸೆಯ ಹೈ ಅನ್ನ ಟಚ್ ಮಾಡಿತ್ತು. ಆ ಒಂದು ಲೆವೆಲ್ ಗಳಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಆದ್ರೂ ಕೂಡ ಸ್ಟಾಕ್ 12.5% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಇದಕ್ಕೆ ಮೇಜರ್ ರೀಸನ್ HDFC ಬ್ಯಾಂಕ್ ನ MD ಆಗಿದ್ದಂತಹ ಆದಿತ್ಯ ಪುರಿ ಅವರು ಯೆಸ್ ಬ್ಯಾಂಕ್ ಅನ್ನ ಜಾಯಿನ್ ಆಗ್ತಾರೆ ಅನ್ನುವಂಥ ನ್ಯೂಸ್ ಇದೆ. ಈ ಒಂದು ನ್ಯೂಸ್ ನ ಬಗ್ಗೆ ಯೆಸ್ ಬ್ಯಾಂಕ್ ಯಾವುದೇ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿಲ್ಲ. ಯೆಸ್ ಬ್ಯಾಂಕ್ ಅಲ್ಲಿ ಕಾರ್ಲೈಲ್ ಮತ್ತೆ ಅಡ್ವೆಂಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇತ್ತು. $1 ಬಿಲಿಯನ್ ನ ಇನ್ವೆಸ್ಟ್ಮೆಂಟ್ ಈ 2 ಗ್ರೂಪ್ ಗಳಿಂದ ಬರುತ್ತೆ ಅನ್ನುವಂಥ ನ್ಯೂಸ್ ಇತ್ತು. ಅದನ್ನ ಯೆಸ್ ಬ್ಯಾಂಕ್ ಕ್ಲಾರಿಫೈ ಮಾಡಿದ್ರು. ಸೊ ಕಾರ್ಲೈಲ್ ನ ಕಡೆಯಿಂದ ಅಡ್ವೈಸರ್ ಆಗಿ ಆದಿತ್ಯ ಪುರಿ ಅವರು ಬರ್ತಾರೆ. ಹಾಗೇನೆ ಅಡ್ವೆಂಟ್ ನ ಕಡೆಯಿಂದ ಶ್ವೇತಾ ಜಲನ್ ಅನ್ನೋರು ಯೆಸ್ ಬ್ಯಾಂಕ್ ನ ಬೋರ್ಡ್ ನಲ್ಲಿ ಇರ್ತಾರೆ ಅನ್ನುವಂಥ ಒಂದು ನ್ಯೂಸ್ ಬಂದಿದೆ. ಆ ಒಂದು ರೀಸನ್ ಇಂದ ಸ್ಟಾಕ್ ನಲ್ಲಿ ತುಂಬಾನೇ ಮೊಮೆಂಟಮ್ ಕಾಣಿಸ್ತಿದೆ. ಆದಿತ್ಯ ಪುರಿ ಅವರು HDFC ಬ್ಯಾಂಕ್ ಅಲ್ಲಿ ಒಳ್ಳೆ ಒಂದು ರೆವಲ್ಯೂಷನ್ ತಂದಂತಹ MD ಆಗಿರ್ತಾರೆ. ಸೊ ಇವರ ಇನ್ಕ್ಲೂಷನ್ ಯೆಸ್ ಬ್ಯಾಂಕ್ ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಬಟ್ ಕಾರ್ಲೈಲ್ ಗ್ರೂಪ್, ಯೆಸ್ ಬ್ಯಾಂಕ್, ಅಡ್ವೆಂಟ್ ಯಾವುದೇ ರೀತಿಯ ಕಮೆಂಟ್ ಅನ್ನ ಈ ಒಂದು ನ್ಯೂಸ್ ನ ಬಗ್ಗೆ ಮಾಡಿಲ್ಲ. ಸೊ ಇದು ಯೆಸ್ ಬ್ಯಾಂಕ್ ಅಥವಾ ಈ 2 ಗ್ರೂಪ್ ನ ಕಡೆಯಿಂದ ಕ್ಲಾರಿಫೈ ಆಗ್ಬೇಕಾಗುತ್ತೆ. ಸೊ ತುಂಬಾ ದಿನಗಳಿಂದ ಯೆಸ್ ಬ್ಯಾಂಕ್ 12 ರೂಪಾಯಿ 13 ರೂಪಾಯಿ ಲೆವೆಲ್ ಹತ್ರ ಟ್ರೇಡ್ ಆಗ್ತಿತ್ತು. ಯಾರೆಲ್ಲ ಪೇಷನ್ಸ್ ಇಟ್ಕೊಂಡು ಆ ಲೆವೆಲ್ಸ್ ಅಲ್ಲಿ ಹೋಲ್ಡಿಂಗ್ ಅನ್ನ ಮಾಡಿದ್ರು ಅವರು ಈಗ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಮಾಡ್ಕೋಬಹುದಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.